ಹಲೋ ಫ್ರೆಂಡ್ಸ್, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಉತ್ತರ ಕರ್ನಾಟಕ ಶೈಲಿಯ ತುಂಬಿದ ಮೆಣಸಿನಕಾಯಿ ಪಲ್ಯ ಹೇಗೆ ಮಾಡುವುದೆಂದು ತಿಳಿಸಿಕೊಡುತ್ತೇನೆ. ಈ ಪಲ್ಯವನ್ನು ಮಾಡಲು ನಿಮಗೆ ಬೇಕಾಗುವಷ್ಟು ದಪ್ಪ ಮೆಣಸಿನಕಾಯಿಯನ್ನು ತೆಗೆದುಕೊಳ್ಳಿ. ನಾನಿಲ್ಲಿ ತೋರಿಸುತ್ತಿರುವ ಹಾಗೆ ಮನೆಯಲ್ಲಿರುವ ಈಳಿಗೆ ಸಹಾಯದಿಂದ ಮೆಣಸಿನಕಾಯಿ ಮಧ್ಯಭಾಗವನ್ನು ಕಟ್ಟು ಮಾಡಿಕೊಳ್ಳಿ. ಇಲ್ಲವಾದರೆ ಮನೆಯಲ್ಲಿರುವ ಚಾಕುವಿನ ಸಹಾಯದಿಂದಾದರೂ ನೀವು ಈ ರೀತಿಯಾಗಿ ಮೆಣಸಿನಕಾಯಿಯನ್ನು ಒಂದೊಂದೇ ಕಟ್ಟು ಮಾಡಿಕೊಳ್ಳಬಹುದು. ಒಂದು ವೇಳೆ ಮೆಣಸಿನಕಾಯಿ ತುಂಬ ಖಾರವಾಗಿತ್ತಂದ್ರೆ ಮಧ್ಯಭಾಗದಲ್ಲಿ ಕಟ್ ಮಾಡಿರ್ತೀವಲ್ಲ, ಆ ಭಾಗದಿಂದ ನೀವು ಮೆಣಸಿನಕಾಯಿ ಒಳಗೆ ಇರುವಂತಹ ಬೀಜವನ್ನು ತೆಗೆಯಬಹುದು. ಆ ರೀತಿಯಾಗಿ ಬೀಜವನ್ನು ತೆಗೆಯೋದ್ರಿಂದ ಮೆಣಸಿನಕಾಯಿಯ ಖಾರವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು. ಈ ರೀತಿಯಾಗಿ ಒಂದೊಂದೇ ಮೆಣಸಿನಕಾಯಿಯನ್ನು ಮಧ್ಯಭಾಗದಿಂದ ಕಟ್ಟು ಮಾಡಿಕೊಳ್ಳಬೇಕು. ಎಲ್ಲ ಮೆಣಸಿನಕಾಯಿಯನ್ನು ಕತ್ತರಿಸಿ ತೆಗೆದ ನಂತರ ಅದರ ಮಧ್ಯದಲ್ಲಿ ತುಂಬಲು ಬೇಕಾಗುವ ಮಸಾಲೆ ಪುಡಿಯನ್ನು ರೆಡಿ ಮಾಡಿಕೊಳ್ಳಬೇಕು. ಮಸಾಲೆ ಪುಡಿಯನ್ನು ರೆಡಿ ಮಾಡಿಕೊಳ್ಳಲು ಬೇಕಾಗುವ ಸಾಮಗ್ರಿಗಳು: ಗುರಳ್ ಪುಡಿ, ಅರಿಶಿಣ ಪುಡಿ, ಸ್ವಲ್ಪ ಮನೆಯಲ್ಲೇ ತಯಾರಿಸಿದಂತಹ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು. ನಂತರ ಖಾರ ಕಡಿಮೆ ಮಾಡಲು ಅದಕ್ಕೆ ಬೆಲ್ಲವನ್ನು ಸೇರಿಸಬೇಕು. ಸಣ್ಣಗೆ ಕತ್ತರಿಸಿದಂತಹ ಕರಿಬೇವು ಹಾಗೂ ಅದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆಯನ್ನು ಸೇರಿಸಿ ಇವಾಗ ಎಲ್ಲ ಪದಾರ್ಥವನ್ನು ಚಮಚದ ಸಹಾಯದಿಂದ ಮಿಕ್ಸ್ ಮಾಡಿಕೊಳ್ಳಬೇಕು. ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಇದ್ದರೆ ನೀವು ಅದನ್ನು ಸಹಿತ ಸಣ್ಣದಾಗಿ ಕತ್ತರಿಸಿಕೊಂಡು ಸೇರಿಸಿಕೊಳ್ಳಬಹುದು. ನಾನಿಲ್ಲಿ ಕೇವಲ ಕರಿಬೇವು ಸೊಪ್ಪನ್ನು ಮಾತ್ರ ತೆಗೆದುಕೊಂಡಿದ್ದೇನೆ. ಎಲ್ಲ ಮಸಾಲೆ ಪದಾರ್ಥವನ್ನು ಸರಿಯಾಗಿ ಮಿಶ್ರಣ ಮಾಡಿದ ನಂತರ ನಾನಿಲ್ಲಿ ತೋರಿಸುತ್ತಿರುವ ಹಾಗೆ ಒಂದೊಂದೇ ಮೆಣಸಿನಕಾಯಿ ಮಧ್ಯಭಾಗದಲ್ಲಿ ಆ ಒಂದು ಮಸಾಲೆ ಪದಾರ್ಥವನ್ನು ತುಂಬಿಕೊಳ್ಳುತ್ತಾ ಹೋಗಬೇಕು. ಮಸಾಲೆ ಪದಾರ್ಥವನ್ನು ರೆಡಿ ಮಾಡಲು ನಾನು ಮನೆಯಲ್ಲೇ ತಯಾರಿಸಿದಂಥ ಗರಂ ಮಸಾಲವನ್ನು ಉಪಯೋಗಿಸಿದ್ದೇನೆ. ಅದನ್ನು ಹೇಗೆ ಮಾಡಬೇಕೆಂದು ನನ್ನ ಹಿಂದಿನ ವಿಡಿಯೋದಲ್ಲಿ ಹಾಕಿರುತ್ತೇನೆ. ನೀವು ಅದನ್ನು ನೋಡಿ ಮನೆಯಲ್ಲಿಯೇ ಮಸಾಲೆ ಹೇಗೆ ತಯಾರಿಸಿಕೊಳ್ಳುವುದನ್ನು ತಿಳಿದುಕೊಳ್ಳಿ. ಎಲ್ಲ ಮೆಣಸಿನಕಾಯಿ ಮಧ್ಯಭಾಗದಲ್ಲಿ ತಯಾರಿಸಿದಂತಹ ಮಸಾಲೆ ಪುಡಿಯನ್ನು ತುಂಬಿದ ನಂತರ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ಎಣ್ಣೆ ಬಿಸಿಯಾದ ನಂತರ ತುಂಬಿದಂತಹ ಎಲ್ಲ ಮೆಣಸಿನಕಾಯಿಯನ್ನು ಈ ಒಂದು ಬಾಣಲಿಗೆ ಹಾಕಿಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಗ್ಯಾಸನ್ನು ಇಟ್ಟುಕೊಂಡು ಹುರಿದುಕೊಳ್ಳಬೇಕು. ತುಂಬಿದ ಮೆಣಸಿನಕಾಯಿಯನ್ನು ಚಮಚದ ಸಹಾಯದಿಂದ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ತಿರುಗಿಸಿ ಎರಡೂ ಭಾಗದಲ್ಲಿ ಸರಿಯಾಗಿ ಬೇಯುವಂತೆ ನೋಡಿಕೊಳ್ಳಬೇಕು. ದಪ್ಪ ಮೆಣಸಿನಕಾಯಿ ತೆಗೆದುಕೊಂಡು ಪಲ್ಯ ಮಾಡುವುದರಿಂದ ಇವು ಅಷ್ಟೊಂದು ಖಾರ ಇರುವುದಿಲ್ಲ. ಹಾಗಾಗಿ ದೊಡ್ಡವರಿಂದ ಚಿಕ್ಕವರವರೆಗೂ ಖಾರ ತಿನ್ನದೇ ಇರುವಂಥರೂ ಸಹಿತ ಈ ರೀತಿಯಾದ ದೊಡ್ಡ ಮೆಣಸಿನಕಾಯಿ ಪಲ್ಯವನ್ನು ತಿನ್ನಬಹುದು. ಮೆಣಸಿನಕಾಯಿ ಸರಿಯಾಗಿ ಬೇಯುವಂತೆ ನೋಡಿಕೊಳ್ಳಬೇಕು. ಈ ರೀತಿಯಾಗಿ ನಾವು ಉತ್ತರ ಕರ್ನಾಟಕ ಶೈಲಿಯ ತುಂಬಿದ ಮೆಣಸಿನಕಾಯಿಯನ್ನು ಪಲ್ಯವನ್ನು ಮಾಡಬಹುದು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ರೀತಿಯಾದ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲರಿಗೂ ತುಂಬಿದ ಮೆಣಸಿನಕಾಯಿ ಪಲ್ಯ ಇಷ್ಟ ಆಗಿದೆ ಎಂದು ನಾನು ತಿಳಿದುಕೊಳ್ಳುತ್ತೇನೆ. ಮನೆಯಲ್ಲಿಯೇ ವೇಗವಾಗಿ ಮಾಡುವಂತಹ ಒಂದು ರೆಸಿಪಿ ಇದಾಗಿದೆ.